ರಾಜ್ಯದಲ್ಲಿಯೇ ತನ್ನದೇ ಆದ ಮಹತ್ವವನ್ನು ಹೊಂದಿರುವ ಹಾಗೂ ಆಷಾಢ ಮಾಸದಲ್ಲಿಯೇ ಎದುರಾಗುವ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೇವರ ಹೊಸಳ್ಳಿಯ ಶ್ರೀ ಸಂಜೀವರಾಯ ಸ್ವಾಮಿ ಬ್ರಹ್ಮರಥೋತ್ಸವ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ನಡೆಯಿತು. ತಾಲೂಕು ದಂಡಾಧಿಕಾರಿ ಗಿರೀಶ್ ರವರು ಸ್ವಾಮಿಗೆ ಪೂಜೆ ಸಲ್ಲಿಸಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. ಕೆಲ ದಿನಗಳಷ್ಟೇ ತಾಲೂಕಿಗೆ ದಂಡಾಧಿಕಾರಿಗೆ ನೇಮಕಗೊಂಡಿದ್ದೇನೆ. ಸ್ವಾಮಿ ಸಂಜೀವರಾಯ ಸ್ವಾಮಿ ದೇವರ ಬಗ್ಗೆ ಹೆಚ್ಚಿನ ಅರಿವಿಲ್ಲ. ಆದರೆ ದೇವಾಲಯದ ಅರ್ಚಕರ ಮಾಹಿತಿಯಂತೆ ಸ್ವಾಮಿಯ ಬ್ರಹ್ಮ ರಥೋತ್ಸವದ ವೇಳೆ ಮಳೆ ಬರುತ್ತದೆ ಎಂಬುದು ವಾಸ್ತವತೆಯಾಗಿದೆ ಎಂದರೆ ನಂಬಿಕೆಯೇ ದೇವರು ಎಂಬುದರಲ್ಲಿ ಎರಡು ಮಾತಿಲ್ಲ ಎಂದರು. ಭಗವಂತನ ಆಶೀರ್ವಾದದಿಂದ ಉತ್ತಮ ಮಳೆಯಾಗಲಿ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿ ಎಲ್ಲರೂ ಸಂತಸದಿಂದ ಬದುಕು ನಡೆಸಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಚಂದ್ರಯ್ಯ, ರಾಮನಗರ ಉಪ ವಿಭಾಗಾಧಿಕಾರಿಗಳಾದ ಬಿನಯ್ ಪಿಕೆ, ಗ್ರೇಡ್ 2 ತಹಸೀಲ್ದಾರಾದ ಲಕ್ಷ್ಮೀದೇವಮ್ಮ, ಉಪ ತಹಸೀಲ್ದಾರಾದ ಹರೀಶ್ ಕುಮಾರ್, ದೇವಾಲಯದ ಇಒ ರಘು, ಕಸಬಾ ಹೋಬಳಿ ಕಂದಾಯ ನಿರೀಕ್ಷಕರಾದ ಶ್ರೀಧರ್, ಗ್ರಾಮ ಲೆಕ್ಕಕರಾದ ಶಿವ್ ಹಾಜರಿದ್ದರು. ಈ ಬಾರಿ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಹಸಿರು ಗರಿಗಳಿಂದಲೇ ಹಲವಾರು ರೀತಿಯ ಚಿತ್ತಾರಗಳನ್ನು ಸೃಷ್ಟಿಸಲಾಗಿತ್ತು. ಸಾವಿರಾರು ಮಂದಿ ಭಕ್ತಾದಿಗಳು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡರು. ಲೈಟ್ ಹೋಗ್ಲಾಗಿ ಇವತ್ತಿನ ದಿನ ಚನ್ನಪಟ್ಟಣ ತಾಲೂಕಿನ ದೇವರ ಹೊಸಳ್ಳಿ ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ಇವತ್ತಿನ ವಿಶೇಷ ಏನು ಅಂದ್ರೆ ಈ ಒಂದು ಸಂಜೀವರಾಯ ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ಈ ಪ್ರತಿ ವರ್ಷ ಕೂಡ ಈ ಒಂದು ಆಷಾಢ ಮಾಸದಲ್ಲಿ ಈ ಒಂದು ಜಾತ್ರೆಯನ್ನ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇಲ್ಲಿನ ಪದ್ಧತಿ ಏನು ಅಂದ್ರೆ ಆ ಒಂದು ತೇರನ್ನು ಎಳಿಬೇಕಾದ್ರೆ ಖಂಡಿತವಾಗ್ಲೂ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ರು. ನಾನು ಭೇಟಿ ಕೊಟ್ಟಾಗ ಅದನ್ನ ತೇರು ಎಳಿಬೇಕು ಅಂತ ಕೈ ಇಟ್ಕೊಂಡ ತಕ್ಷಣ ಮಳೆ ಬಂತು. ನಮ್ಗೆ ಬಹಳ ಖುಷಿ ಆಯ್ತು. ಸಾರ್ವಜನಿಕ ಸಂಕಚಂದ್ರ ರೀತಿಯಲ್ಲಿ ಬಂದಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೇದಾಗಲಿ, ಈ ದೇವರ ಆಶೀರ್ವಾದ ಎಲ್ರಿಗಿರಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ, ಚನ್ನಪಟ್ಟಣ ತಾಲೂಕು ಇಡೀ ನಮ್ಮ ರಾಜ್ಯ ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ.